ಚಿತ್ರದ ಹೀರೋ ಆಗಿರೋ ಚಂದ್ರನ್ ನಾಯರ್ ಒಂದು ಕಡೆ ಸೆಕ್ಯೂರಿಟಿ ಕೊಡೋದಕ್ಕೆ ಅಂತ ಹೋದಾಗ ಅವರು ಸ್ಟೇ ಆಗಿರೋ ಮನೆಯಲ್ಲಿ ಕೆಲವು ವರ್ಷಗಳ ಹಿಂದೆ ರೋಸ್ ಮೇರಿ ಅನ್ನುವ ಹುಡುಗಿಯ ಕೊಲೆ ಆಗಿರುತ್ತೆ. ಆದ್ರೆ ಪೊಲೀಸ್ನವರು ನಿಜವಾದ ಕಿಲ್ಲರ್ನ ಕಂಡು ಹಿಡಿದೆ ಕೇಸ್ನ ಕ್ಲೋಸ್ ಮಾಡಿರ್ತಾರೆ. ಹೀಗಿರುವಾಗ ಚಂದ್ರನ್ ನಾಯರ್ ಹೇಗೆ ಈ ಕೇಸ್ನ ಕ್ರ್ಯಾಕ್ ಮಾಡ್ತಾರೆ ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಪಾಳೆಯಂ PC. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಆಗಿರೋ ಚಂದ್ರನ್ ನಾಯರ್ ಅವ್ರನ್ನ ತೋರಿಸ್ತಾರೆ. ಯಾವ್ದೋ ಫಂಕ್ಷನ್ ನಲ್ಲಿ ಅವರಿಗೆ ಮೆಡಲ್ ಕೊಡ್ತಾರೆ. ಆಕ್ಚುಲಿ ಮೆಡಲ್ ತಗೊಂಡಂಗೆ ಕನ್ಸ್ ಬಿದ್ದಿರುತ್ತೆ ಅಷ್ಟೇ. ಸ್ಟೇಷನ್ ನಲ್ಲಿ ಇದ್ದ ಎಲ್ಲರೂ ಏನ್ ಸರ್ ಮತ್ತೆ ಕನ್ಸ್ ಬಿತ್ತಾ, ಹೇಗೂ ಸದ್ಯದಲ್ಲೇ ರಿಟೈರ್ಡ್ ಆಗ್ತೀರಾ, ಇನ್ನು ಈ ಏಜ್ ಅಲ್ಲಿ ಹೇಗ್ ಮೆಡಲ್ ತಗೋತೀರಾ ಅಂತ. ಅದಕ್ಕೆ ಇವರು ಏನು ರಿಪ್ಲೈ ಮಾಡದೆ ಸುಮ್ನೆ ಇದ್ದಾರೆ. ರೋಡ್ ಅಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿರೋದ್ನ ನೋಡಿ ಕಾನ್ಸ್ಟೇಬಲ್ ಇಬ್ಬರನ್ನ ಕರ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಇನ್ಸ್ಪೆಕ್ಟರ್ ಏನ್ ಸಮಸ್ಯೆ ಅಂತ ಕೇಳಿದಾಗ ಈ ವ್ಯಕ್ತಿ ಹೇಳೋ ಪ್ರಕಾರ ನಾನ್ ಕೆಲ್ಸ ಮುಗಿಸಿ ಮನೆಗ್ ಬಂದಾಗ ಟೀ ಕೂಡ ಕೊಡೋದಿಲ್ಲ, ಯಾವಾಗ್ಲೂ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೇ ಮುಳುಗಿರ್ತಾಳೆ, ಅದಕ್ಕೆ ಇವತ್ತು ಅವಳ ಫೋನ್ ನ ಹೊಡೆದಾಕ್ಬಿಟ್ಟೆ ಅಂತ. ಅದಕ್ಕೆ ವೈಫ್ ಹೇಳ್ತಾಳೆ ಮನೇಲಿ ಬೋರ್ ಆಗುತ್ತೆ, ಅದಕ್ಕೋಸ್ಕರನೇ ರೀಲ್ಸ್ ಗಳನ್ನ ನೋಡ್ತಾ ಇರ್ತೀನಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ ಅಂತ. ಇನ್ಸ್ಪೆಕ್ಟರ್ ಒಂದು ಸಜೆಷನ್ ಕೊಡ್ತಾರೆ, ನೀನ್ ಕೂಡ ವರ್ಕ್ ಮಾಡು ಅಂತ. ಅದಕ್ಕೆ ಇವಳು ಹೇಳ್ತಾಳೆ ನನ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಯೋಗ ಕ್ಲಾಸ್ಗೆ ಸೇರಿದ್ರೆ ಸರಿ ಹೋಗ್ಬೋದು ಅಂತ. ಇದನ್ನ ಕೇಳಿ ಹಸ್ಬೆಂಡ್ ಹೇಳ್ತಾನೆ ಸರಿ ನಾನು ಯೋಗ ಕ್ಲಾಸ್ಗೆ ಸೇರಿಸ್ತೀನಿ ಅಂತ. ಇನ್ಸ್ಪೆಕ್ಟರ್ ಇಬ್ಬರಿಗೂ ಸಮಾಧಾನ ಮಾಡಿ ಕಳಿಸ್ತಾರೆ. ಇನ್ನು ಚಂದ್ರನ್ ನಾಯರ್ ಅವರಿಗೆ ಹೆಂಡತಿ ಹಾಗೂ ಒಬ್ಬ ಮಗ ಇದ್ದಾನೆ. ನೈಟ್ ಡ್ಯೂಟಿ ಮುಗಿಸಿ ಮನೆಗ್ ಬರ್ತಾರೆ. ಇವರಿಗೆ ಮಗ ಅಂದ್ರೆ ತುಂಬಾ ಇಷ್ಟ ಅಂಡ್ ವೈಫ್ ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಈಗ ವಾಸು ಅನ್ನುವ ವ್ಯಕ್ತಿ ಪಾಳೆಯಂ ಅನ್ನೋ ಸಿಟಿಗೆ ಬರ್ತಾನೆ. ಚಂದ್ರನ್ ನಾಯರ್ ಹಾಗೂ ಅವ್ರ ಫ್ಯಾಮಿಲಿಯವರು ಕೂಡ ಇದೇ ಸಿಟಿಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ಚಂದ್ರನ್ ನಾಯರ್ ಅವ್ರನ್ನ ಮೀಟ್ ಆಗೋದಕ್ಕೋಸ್ಕರನೇ ವಾಸು ಇಲ್ಲಿಗೆ ಬಂದಿರೋದು. ಅವ್ರ ಮನೆ ಅಡ್ರೆಸ್ ಎಲ್ಲ ಕೇಳ್ತಾ ಇದ್ದಾನೆ. ಸೊ ಈಗ ಚಂದ್ರನ್ ನಾಯರ್ ಅವರಿಗೆ ಪರಿಚಯ ಇದ್ದ ವ್ಯಕ್ತಿ ಕಾಲ್ ಮಾಡಿ ಹೀಗೆ ವಾಸು ಅಂತ ಯಾರೋ ನಿಮ್ನ ಹುಡುಕ್ತಾ ಇದ್ದಾನೆ ಅಂತ. ಇವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಮನೆಗ್ ಬಂದಾಗ ಇವ್ರು ಅಪ್ಸೆಟ್ ಆಗಿರೋದ್ನ ನೋಡಿ ವೈಫ್ ಏನಾಯ್ತು ಅಂತ ಕೇಳ್ತಾರೆ. ಹೀಗೆ ವಾಸು ಹುಡ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿದಾಗ ವೈಫ್ಗೂ ಗಾಬರಿ ಆಗುತ್ತೆ. ಈಗ ವಾಸು ಕಾಲ್ ಮಾಡಿ ಬೀಚ್ ಹತ್ರ ಇದ್ದೀನಿ, ಆದಷ್ಟು ಬೇಗ ಬನ್ನಿ, ನಿಮ್ನ ಮೀಟ್ ಆಗ್ಬೇಕು ಅಂತ. ಸೊ ಚಂದ್ರನ್ ನಾಯರ್ ವಾಸುನ ಮೀಟ್ ಆಗೋದಕ್ಕೆ ಹೋಗ್ತಿರುವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆಕ್ಚುಲಿ ಚಂದ್ರನ್ ನಾಯರ್ ಅವ್ರ ಮನೇಲಿ ಇರೋದು ಅವ್ರ ಸ್ವಂತ ಮಗ ಅಲ್ಲ, ಅವನು ವಾಸು ಅವ್ರ ಮಗ ಆಗಿರ್ತಾನೆ. ವಾಸು ಯಾರೋ ರೌಡಿ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಆ ರೌಡಿ ಕಡೆಯವರು ಒಂದಿನ ರಾತ್ರಿ ವಾಸು ಹಾಗೂ ಅವ್ರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಅಟ್ಯಾಕ್ ನಲ್ಲಿ ವಾಸು ಅವ್ರ ವೈಫ್ಗೆ ತುಂಬಾ ಗಾಯ ಆಗಿ ಸತ್ತೋಗ್ತಾರೆ. ವಾಸುಗೆ ಸರಿಯಾಗಿ ಹೊಡೆದು ಎಳ್ಕೊಂಡು ಹೋಗಿರ್ತಾರೆ. ವಿಷಯ ಗೊತ್ತಾಗಿ ಪೊಲೀಸ್ನವರು ಸ್ಪಾಟ್ಗೆ ಬಂದಾಗ ವಾಸು ಅವ್ರ ವೈಫ್ ತೀರ್ ಹೋಗಿದ್ದಾರೆ. ವಾಸು ಕಾಣಿಸ್ತಾ ಇಲ್ಲ, ಆದ್ರೆ ಅವ್ರ ಮಗ ಮಾತ್ರ ಅಳ್ತಾ ಇರೋದ್ನ ನೋಡಿ ಚಂದ್ರನ್ ನಾಯರ್ ಅವರಿಗೆ ಹೇಗೂ ಮಕ್ಳಿಲ್ಲ, ಅದಕ್ಕೆ ಈ ಮಗುನ ಸ್ವಂತ ಮಗನ್ ತರ ಸಾಕೋದಕ್ಕೆ ಶುರು ಮಾಡ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಬೀಚ್ ಹತ್ರ ಬಂದು ವಾಸುನ ಮೀಟ್ ಆಗ್ತಾರೆ. ವಾಸು ಸತ್ತೋಗಿದ್ದಾನೆ ಅಂತಾನೆ ಇವರು ಅನ್ಕೊಂಡಿದ್ರು. ವಾಸು ಹೇಳ್ತಾನೆ ನನ್ಗೆ ಆಗಿದ್ದ ಗಾಯ ವಾಸಿ ಆಗೋದಕ್ಕೆ 1 ವರ್ಷ ಆಯ್ತು, ಕೊನೆಗೆ ನನ್ ಮಗನ್ನ ನೀವೇ ಸಾಕ್ತಾ ಇದ್ದೀರಾ ಅನ್ನೋದು ಗೊತ್ತಾಯ್ತು, ಅದಕ್ಕೇನೆ ಹುಡ್ಕೊಂಡ್ ಬಂದೆ ಅಂತ. ಈಗ ಚಂದ್ರನ್ ನಾಯರ್ ಹೇಳ್ತಾರೆ ಇನ್ಮೇಲೆ ಅವನು ನಿನ್ ಮಗ ಅಲ್ಲ, ಅವನ್ನ ನಾವು ನಮ್ ಸ್ವಂತ ಮಗನ್ ತರನೇ ಸಾಕ್ತಾ ಇದ್ದೀವಿ, ಅವನು ನಮ್ಮಿಂದ ಏನಾದ್ರೂ ದೂರ ಆದ್ರೆ ನಾವು ಜೀವಂತವಾಗಿ ಇರೋದಿಲ್ಲ ಅಂತ. ಸರಿ ಅಟ್ಲೀಸ್ಟ್ ದೂರದಿಂದ ಆದ್ರೂ ಅವನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅವನ್ನ ನೋಡಿದ್ರೆ ನಿನ್ ಮನ್ಸು ಬದಲಾಗೋ ಸಾಧ್ಯತೆ ಇದೆ, ಹೇಗೂ ಇಷ್ಟು ವರ್ಷ ಅವನಿಂದ ದೂರ ಇದ್ದೆ ಅಲ್ವಾ, ಇನ್ಮುಂದೆ ಕೂಡ ಹಾಗೇನೆ ಇದ್ಬಿಡು ಅಂತ. ತುಂಬಾ ಯೋಚನೆ ಮಾಡಿದ್ದ ವಾಸು ನನ್ ಮಗ ಇವ್ರ ಜೊತೆನೆ ಚೆನ್ನಾಗಿರ್ತಾನೆ, ಈಗ ನಾನ್ ಕರೆದ್ರುನು ಅವನು ಬರ್ತಾನ ಅನ್ನೋದೇ ಡೌಟ್, ಅದಕ್ಕೆ ಸರಿ ನೀವು ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೆ ನಾನು ನಿಮ್ನ ಹುಡ್ಕೊಂಡ್ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಕಟ್ ಮಾಡಿದ್ರೆ ಒಂದು ಸೀನ್ ನಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿದ್ರು ಅಂತ ಒಬ್ರು ಕಾನ್ಸ್ಟೇಬಲ್ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ರು ಅಲ್ವಾ, ಅದೇ ವ್ಯಕ್ತಿ ಈಗ ಮತ್ತೆ ಸ್ಟೇಷನ್ಗೆ ಬಂದು ಸರ್ ನಿಮ್ ಮಾತ್ ಕೇಳಿ ಯೋಗ ಸೆಂಟರ್ಗೆ ಸೇರಿಸ್ದೆ, ಆದ್ರೆ ನನ್ ವೈಫ್ ಯೋಗ ಮಾಸ್ಟರ್ ಜೊತೆನೆ ಅಫೇರ್ ಇಟ್ಕೊಂಡು ಇಬ್ರು ಊರ್ ಬಿಟ್ಟು ಓಡ್ ಹೋದ್ರು ಅಂತ. ಅದಕ್ಕೆ ಪೊಲೀಸ್ನವರು ಸರಿ ನಾವು ಎಂಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾರೆ. ಒಬ್ರು ಆಕ್ಟಿವಿಸ್ಟ್ ಗೆ ಕೊಲೆ ಬೆದರಿಕೆ ಕಾಲ್ಗಳು ಬರ್ತಾ ಇರುತ್ತೆ. ಅವರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಚಂದ್ರನ್ ನಾಯರ್ ಜೊತೆಗೆ ಇನ್ನು 3 ಜನ ಕಾನ್ಸ್ಟೇಬಲ್ ಗಳನ್ನ ಕಳಿಸ್ತಾರೆ. ಆ ಲೇಡಿ ಆಕ್ಟಿವಿಸ್ಟ್ ಆಗಿರೋದ್ರಿಂದ ಅವ್ರ ಮನೆಗೆ ಪದೇ ಪದೇ ಕಲ್ಲೆಸೆಯೋದು, ಬೆದರಿಕೆ ಕರೆಗಳನ್ನ ಮಾಡಿ ಹೆದರ್ಸೋದು ಹೀಗೆಲ್ಲ ನಡೀತಾ ಇರುತ್ತೆ. ಸೊ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಂತಾನೆ ಈ 4 ಜನ ಅವ್ರ ಮನೆಗೆ ಬರ್ತಾರೆ. ಅಂದ ಹಾಗೆ ಆ ಲೇಡಿ ಹೆಸರು ಚಿಂಚುರಾಣಿ ಅಂತ. ಅವ್ರಿಗೆ ಮದ್ವೆ ಆಗಿ ಮಗಳು ಹಾಗೂ ಒಬ್ಬ ಮಗ ಇದ್ದಾನೆ. ಈ ಲೇಡಿ ಕಾನ್ಸ್ಟೇಬಲ್ ಗಳು ಇಲ್ಲಿ ಸ್ಟೇ ಆಗ್ಲಿ, ನೀವಿಬ್ರು ಪಕ್ಕದಲ್ಲಿರೋ ಮನೆಯಲ್ಲಿ ಸ್ಟೇ ಆಗಿ ಅಂತ.
ಪಕ್ಕದ ಮನೆ ಲಾಕ್ ಆಗಿದೆ. ಅದೇ ಮನೆಯಲ್ಲೇ ಇವರಿಬ್ರು ಸ್ಟೇ ಆಗ್ತಾರೆ. ಚಿಂಚುರಾಣಿ ಅವ್ರ ಹಸ್ಬೆಂಡ್ ಇವರಿಗೆಲ್ಲ ಊಟದ ವ್ಯವಸ್ಥೆ ಮಾಡೋದಕ್ಕೆ ಪತ್ರೋಸ್ ಅನ್ನುವ ವ್ಯಕ್ತಿನ ಪರಿಚಯ ಮಾಡಿಸ್ತಾರೆ. ಇವನು ಹೋಟೆಲ್ ನಡೆಸ್ತಾ ಇರೋದ್ರಿಂದ ಇವನೇ ಇವರಿಗೆಲ್ಲ ಡೈಲಿ ಫುಡ್ ತಂದು ಕೊಡೋದಕ್ಕೆ ಶುರು ಮಾಡ್ತಾನೆ. ಚಂದ್ರನ್ ನಾಯರ್ ಈ ಮನೆ ಯಾರ್ದು ಅಂತ ಕೇಳ್ತಾರೆ. ಚಿಂಚುರಾಣಿ ಅವ್ರ ಹಸ್ಬೆಂಡ್ ಹೇಳೋ ಪ್ರಕಾರ ರೋಸ್ಮೇರಿ ಅನ್ನುವ ಹುಡುಗಿ ಈ ಮನೆಯಲ್ಲಿ ಸ್ಟೇ ಆಗಿದ್ಲಂತೆ, ಆದ್ರೆ ಅವಳು ತೀರ್ ಹೋದ್ಲು ಅಂತ. ಹಾಗೇನೆ ಪತ್ರೋಸ್ ಬಗ್ಗೆ ಕೇಳಿದಾಗ ಪೇರೆಂಟ್ಸ್ ತೀರ್ ಹೋಗಿರ್ತಾರೆ, ಇವನು ಒಂಟಿಯಾಗಿ ಹೋಟೆಲ್ ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಚಂದ್ರನ್ ನಾಯರ್ ಜೊತೆಗಿದ್ದ ಕಾನ್ಸ್ಟೇಬಲ್ ನಮ್ಗೆ ಡ್ರಿಂಕ್ಸ್ ಅರೇಂಜ್ ಮಾಡು ಅಂತ ಪತ್ರೋಸ್ಗೆ ಕೇಳ್ತಾರೆ. ಅದಕ್ಕೆ ಅವನು ಡ್ರಿಂಕ್ಸ್ ಬೇಕಾದ್ರೆ ಟೌನ್ಗೆನೆ ಹೋಗ್ಬೇಕು, ಬೇಕಾದ್ರೆ ಕಳ್ಬಟ್ಟಿ ಸಿಗುತ್ತೆ ಅದನ್ನ ತಂದು ಕೊಡ್ತೀನಿ ಅಂತ. ಈ ಕಡೆ ಇಬ್ರು ಲೇಡಿ ಕಾನ್ಸ್ಟೇಬಲ್ಸ್ ಚಿಂಚುರಾಣಿ ಮನೆಯಲ್ಲೇ ಇದ್ರು ಅಲ್ವಾ, ಸೊ ಚಿಂಚುರಾಣಿ ಅವ್ರ ಹಸ್ಬೆಂಡ್ ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಚಿಂಚುರಾಣಿ ರೂಮ್ ಇಂದಾನೆ ವಾರ್ನಿಂಗ್ ಮಾಡಿದ್ರಿಂದ ಇವರು ಸೈಲೆಂಟ್ ಆಗ್ತಾರೆ. ಈಗ ಚಿಂಚುರಾಣಿ ಇಬ್ರು ಲೇಡಿ ಪೊಲೀಸ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ ಮಗ ಎಲ್ಲಿ ಅಂತ ಇವರಿಬ್ರು ಕೇಳಿದ್ರಿಂದ ಚಿಂಚುರಾಣಿ ಹೇಳೋ ಪ್ರಕಾರ ಇವರಿಗೆ ರೋಷನ್ ಅನ್ನೋ ಮಗ ಇದ್ದಾನೆ, ಅವನು ಕಾಲೇಜ್ ಸ್ಟೂಡೆಂಟ್. ಹಾಗೆ ಕಟ್ ಮಾಡಿ ರೋಷನ್ ನ ತೋರಿಸ್ತಾರೆ. ಅವನು ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಜಾಲಿಯಾಗಿನೇ ಇರ್ತಾನೆ. ಈಗ ಒಬ್ರು ಫಾದರ್ ಚಂದ್ರನ್ ನಾಯರ್ ಅವ್ರನ್ನ ಮೀಟ್ ಆಗಿ ಮತ್ತೆ ಚಿಂಚುರಾಣಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಬಂದ್ರ ಅಂತ. ಇವರು ಕೂಡ ಹೌದು, ಆಕ್ಟಿವಿಸ್ಟ್ ಅಲ್ವಾ, ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ ಕರ್ತವ್ಯ ಅಂತ ಹೇಳ್ತಾರೆ. ರಾತ್ರಿ ಪತ್ರೋಸ್ ಇವ್ರಿಗೆ ಡ್ರಿಂಕ್ಸ್ ತಂದು ಕೊಡ್ತಾನೆ. ಇವರಿಬ್ರು ಅವನಿಗೂ ಕುಡಿಯೋದಕ್ಕೆ ಹೇಳ್ತಾರೆ. ಆದ್ರೆ ಪತ್ರೋಸ್ ನನಗೆ ಕುಡಿಯೋ ಅಭ್ಯಾಸ ಇಲ್ಲ, ಬರೀ ಅಡಿಕೆ ಮಾತ್ರ ತಿಂತೀನಿ ಅಂತ. ಈ ಕಡೆ ಇನ್ಸ್ಪೆಕ್ಟರ್ ಎಲ್ಲಾ ಗಾಡಿಗಳನ್ನ ನಿಲ್ಸಿ ಚೆಕ್ ಮಾಡ್ತಾ ಇರುವಾಗ ಹೆಂಡತಿ ಯೋಗ ಮಾಸ್ಟರ್ ಜೊತೆ ಓಡ್ ಹೋದ್ಲು ಅಂತ ಒಬ್ಬ ಹೇಳ್ಕೊಂಡ್ ಬಂದಿದ್ದ ಅಲ್ವಾ. ಅವನು ಇನ್ಸ್ಪೆಕ್ಟರ್ ಗೆ ಒಂದು ವಿಷಯ ಹೇಳ್ತಾನೆ, ನನ್ ವೈಫ್ ಅವನ್ ಜೊತೆ ಓಡ್ ಹೋದ್ಲು ಅಂತಾನೆ ಅನ್ಕೊಂಡೆ, ಆದ್ರೆ ಅಲ್ಲಿ ನಡೀತಾ ಇರೋದೇ ಬೇರೆ. ಅವನು ಯೋಗ ಮಾಸ್ಟರ್ ಅಲ್ಲ, ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದಾನೆ. ಆಕ್ಚುಲಿ ನನ್ ವೈಫ್ ಇನ್ನೋಸೆಂಟ್. ಅವಳು ಹೊರಗಡೆ ಯಾರಿಗಾದ್ರೂ ಈ ಡ್ರಗ್ಸ್ ವಿಷಯ ಹೇಳ್ಬಿಡ್ತಾಳೆ ಅಂತ ಅವಳಿಗೆ ಹೆದರ್ಸಿ ಅಲ್ಲೇ ಇಟ್ಕೊಂಡಿದ್ದಾರೆ. ನಾನೇ ನನ್ ವೈಫ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ನನ್ ವೈಫ್ ನ ಕಾಪಾಡಿ ಅಂತ. ಹಾಗೇನೆ ಅಡ್ರೆಸ್ ಕೂಡ ಹೇಳ್ತಾನೆ. ಇನ್ಸ್ಪೆಕ್ಟರ್ ಟೀಮ್ ಸಮೇತ ಅಲ್ಲಿಗೆ ಹೋಗಿ ಆ ಯೋಗ ಮಾಸ್ಟರ್ ಅಂತ ಸುಳ್ಳು ಹೇಳ್ಕೊಂಡು ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದ ಆ ಫ್ರಾಡ್ ಹಾಗೂ ಅವನ್ ಕಡೆಯವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವನು ತುಂಬಾ ಜನ ಹುಡುಗಿರ್ಗೆ ಹೆದರ್ಸಿ ಈ ಡ್ರಗ್ಸ್ ದಂಧೆ ನಡೆಸ್ತಾ ಇರ್ತಾನೆ. ಹಾಗೇನೆ ಪೊಲೀಸ್ಗೆ ಒಬ್ಬ ಮಾಹಿತಿ ಕೊಟ್ಟಿದ್ದ ಅಲ್ವಾ, ಅವನ್ ವೈಫ್ ನ ಕೂಡ ಸೇವ್ ಮಾಡ್ತಾರೆ. ಈ ಕಡೆ ಇವರಿಬ್ರು ಸ್ಟೇ ಆಗಿದ್ದ ಮನೆ ಕ್ಲೀನ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ್ ಹೇಳೋ ಪ್ರಕಾರ ಈ ಮನೇಲಿ ದೆವ್ವ ಇದೆಯಂತೆ, ರೋಸ್ಮೇರಿ ಅವ್ರ ಆತ್ಮ ಇದೇ ಮನೇಲೆ ಸುತ್ತಾಡ್ತಿದೆ ಅಂತ ತುಂಬಾ ಜನ ಊರಲ್ಲಿ ಮಾತಾಡ್ಕೋತಾ ಇದ್ದಾರೆ ಅಂತ. ಇದನ್ನ ಕೇಳಿ ಚಂದ್ರನ್ ನಾಯರ್ಗೆ ಹೆದರಿಕೆ ಆಗ್ತಿಲ್ಲ, ಆದ್ರೆ ಇನ್ನೊಬ್ರು ಕಾನ್ಸ್ಟೇಬಲ್ ಗೆ ತುಂಬಾ ಭಯ ಆಗುತ್ತೆ. ಚಂದ್ರನ್ ನಾಯರ್ ಹೇಳ್ತಾರೆ, ಈಗಿನ ಕಾಲದಲ್ಲೂ ಯಾರಾದ್ರೂ ಇದನ್ನೆಲ್ಲ ನಂಬ್ತಾರಾ ಅಂತ. ಹಾಗೇನೆ ಕಟ್ ಮಾಡಿ ರೋಷನ್ ನ ತೋರಿಸ್ತಾರೆ. ಅವ್ನ್ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಸೇರಿ ಡ್ರಗ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾನೆ. ಹೀಗೆ ಮಾತಾಡ್ತಿರುವಾಗ ರೋಸ್ಮೇರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅವನು ರೋಸ್ಮೇರಿಗೆ ಲವ್ ಟಾರ್ಚರ್ ಮಾಡಿದ್ದ ಅನ್ಸುತ್ತೆ, ಅದ್ರ ಬಗ್ಗೆನೆ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆದ್ರೆ ರೋಸ್ಮೇರಿ ಇವನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ನನಗೆ ಅನ್ನಿಸ್ತಾ ಇದೆ ನೀನೇ ಅವಳನ್ನ ಕೊಲೆ ಮಾಡಿರ್ಬೋದು ಅಂತ ಒಬ್ಬ ಫ್ರೆಂಡ್ ಹೇಳ್ದಾಗ ಇದ್ರಿಂದ ಟ್ರಿಗರ್ ಆಗಿದ್ದ ರೋಷನ್ ಅವನಿಗೆ ಸರಿಯಾಗಿ ಹೊಡೆದು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಚಂದ್ರನ್ ನಾಯರ್ ಒಂದು ಅಂಗಡಿಗೆ ಬಂದು ಪೇಸ್ಟ್ ಹಾಗೂ ಬ್ರಷ್ ತಗೊಂಡು ಹೋಗ್ತಾರೆ. ಹೀಗೆ ರೂಮ್ ಕಡೆ ಹೋಗ್ತಿರುವಾಗ ಯಾವ್ದೋ ವಿಷಯನ ನೋಟ್ ಮಾಡ್ತಾರೆ. ಅದೇನ್ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಡೈಲಿ ಪತ್ರೋಸ್ ಫುಡ್ ತಂದು ಕೊಡೋವರೆಗೂ ಇವ್ರು ವೇಟ್ ಮಾಡ್ಲೇಬೇಕು. ಟೀ ಮಾಡೋದಕ್ಕೂ ಕಿಚನ್ ಗೆ ಹೋಗೋದಕ್ಕೆ ಈ ಕಾನ್ಸ್ಟೇಬಲ್ ಗೆ ಭಯ, ಅಲ್ಲಿ ದೆವ್ವ ಇರುತ್ತೆ ಅಂತ. ಯಾಕಂದ್ರೆ ಕಿಚನ್ ನಲ್ಲೇ ರೋಸ್ಮೇರಿ ಸತ್ತೋಗಿರ್ತಾಳೆ. ಇದನ್ನ ಕೇಳಿ ಚಂದ್ರನ್ ನಾಯರ್ ನಿನ್ಗೆ ಟೀ ತಾನೇ ಬೇಕು, ನಾನ್ ಮಾಡ್ಕೊಂಡ್ ಬರ್ತೀನಿ ಅಂತ ಕಿಚನ್ ಗೆ ಹೋಗ್ತಾರೆ. ಗ್ಯಾಸ್ ಖಾಲಿ ಆಗಿರೋದ್ರಿಂದ ಸೌದೆಯಿಂದ ಬೆಂಕಿ ಹಚ್ಚಿ ಟೀ ಮಾಡ್ಬೇಕು. ಅದಕ್ಕೆ ಸೌದೆ ತೆಗೆಯುವಾಗ ಏನೋ ಒಂದು ವಿಷಯನ ಅಬ್ಸರ್ವ್ ಮಾಡ್ತಾರೆ. ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ರೋಸ್ಮೇರಿ ಅವ್ರ ಸಮಾಧಿ ಹತ್ರ ಮನು ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಇದನ್ನ ನೋಡಿ ಫಾದರ್ ಹೇಳ್ತಾರೆ, ನೀನ್ ಇನ್ನು ಅವಳ ನೆನ್ಪಲ್ಲೇ ಇದ್ರೆ ನಿನ್ ಲೈಫ್ ಹಾಳಾಗುತ್ತೆ, ಎಲ್ಲ ಮರ್ತು ಮೂವ್ ಆನ್ ಆಗು ಅಂತ. ಮನು ಏನು ರಿಪ್ಲೈ ಮಾಡದೆ ಅಲ್ಲಿಂದ ಹೋಗ್ತಾನೆ. ಚಿಂಚುರಾಣಿ ಅವ್ರ ಮನೆ ಗೋಡೆ ಮೇಲೆ ಚಿಂಚುರಾಣಿ ನಿನ್ ಚೀಪ್ ಗಿಮಿಕ್ ಎಲ್ಲ ನಿಲ್ಸು ಅಂತ ಯಾರೋ ಬರ್ದಿರೋದ್ನ ನೋಡಿ ಚಿಂಚುರಾಣಿ ಪೊಲೀಸ್ಗೆ ಈ ವಿಷಯ ಹೇಳ್ತಾರೆ. ಇವರಿಗೆ ತುಂಬಾ ಕೋಪ ಬರ್ತಿದೆ. ಪೊಲೀಸ್ ಪ್ರೊಟೆಕ್ಷನ್ ಇದ್ರೂನು ಯಾರು ಬಂದು ಇದನ್ನೆಲ್ಲ ಬರ್ದಿರೋದು ಅಂತ. ಪೊಲೀಸ್ನವರು ಕೂಡ ಇನ್ಮುಂದೆ ಅಲರ್ಟ್ ಆಗಿರ್ತೀವಿ ಅಂತ ಸಾರಿ ಕೇಳ್ತಾರೆ. ಚಂದ್ರನ್ ನಾಯರ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ನಿಮ್ಗೆ ರೋಸ್ಮೇರಿ ಕೊಲೆ ಕೇಸ್ ಗೊತ್ತು ಅಲ್ವಾ, ಕಿಲ್ಲರ್ ಯಾರು ಅಂತ ಇದುವರೆಗೂ ಗೊತ್ತಿಲ್ಲ, ಬಟ್ ನನಗೆ ಸಣ್ಣ ಲೀಡ್ ಸಿಕ್ಕಿದೆ. ನೀವು ಪರ್ಮಿಷನ್ ಕೊಟ್ರೆ ನಾನು ಈ ಕೇಸ್ ನ ರೀಓಪನ್ ಮಾಡಿ ಎಂಕ್ವೈರಿ ಮಾಡ್ಲಾ ಅಂತ. ಇನ್ಸ್ಪೆಕ್ಟರ್ ಕೂಡ ಒಪ್ಕೋತಾರೆ. ಸರಿ ಎಂಕ್ವೈರಿ ಮಾಡಿ, ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ. ಈಗ ಚಂದ್ರನ್ ನಾಯರ್ ಜೊತೆಗಿದ್ದ ಕಾನ್ಸ್ಟೇಬಲ್ ಮನು ಅವ್ರನ್ನ ಮೀಟ್ ಆಗಿ ನಮ್ ಸೀನಿಯರ್ ನಿಮ್ ಜೊತೆ ಮಾತಾಡ್ಬೇಕಂತೆ, ಫ್ರೀ ಇರುವಾಗ ಒಂದ್ಸಲ ಮೀಟ್ ಆಗಿ ಅಂತ. ಮನು ಕೂಡ ಒಪ್ಕೋತಾನೆ.
ಕೆಲವು ದಿನಗಳ ನಂತರ ಮನು ಮೀಟ್ ಆಗೋದಕ್ಕೆ ಬರ್ತಾನೆ. ಈಗ ಚಂದ್ರನ್ ನಾಯರ್ ಕೇಳ್ತಾರೆ, ಮನು ನೀನು ರೋಸ್ಮೇರಿನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅನ್ನೋದು ನಮ್ಗೆ ಗೊತ್ತು, ಆದ್ರೆ ಅದಕ್ಕೂ ಮುಂಚೆ ಅವಳು ಸತ್ತೋದ್ಲು. ಸರಿ, ಅವಳ ಬಗ್ಗೆ ನಿನ್ಗೆ ಗೊತ್ತಿರೋ ವಿಷಯನ ಹೇಳು ಅಂತ. ಈಗ ಮನು ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಇವಳೆ ರೋಸ್ಮೇರಿ. ಚರ್ಚ್ಗೆ ಡೈಲಿ ಬರ್ತಿದ್ದ ಮನು ಇವಳನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ರೋಸ್ಮೇರಿಗೆ ತಾಯಿ ತಂದೆ ಇಲ್ಲ, ಒಂಟಿಯಾಗಿನೇ ಇರ್ತಾಳೆ. ಡೈಲಿ ರೋಸ್ಮೇರಿ ಮನೆಗೆ ಹೋಗೋ ದಾರಿಯಲ್ಲಿ ರೋಷನ್ ಅವಳನ್ನ ಅಡ್ಡ ಹಾಕಿ ಲವ್ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವಳು ಎಷ್ಟೇ ವಾರ್ನಿಂಗ್ ಕೊಟ್ರು ಇವನು ಕೇಳೋದೇ ಇಲ್ಲ. ಮನು ರೋಸ್ಮೇರಿನ ಲವ್ ಮಾಡ್ತಿರೋ ವಿಷಯ ತಿಳ್ಕೊಂಡಿದ್ದ ಫಾದರ್, ನಿನ್ ಬಗ್ಗೆ ಅವಳ ಹತ್ರ ಎಲ್ಲಾ ವಿಷಯ ಹೇಳಿದ್ದೀನಿ, ರೋಸ್ಮೇರಿಗೂ ನೀನಂದ್ರೆ ಇಷ್ಟ ಅನ್ಸುತ್ತೆ, ಒಂದ್ಸಲ ಅವಳನ್ನ ಮೀಟ್ ಆಗಿ ಮಾತಾಡು ಅಂತ. ಒಂದಿನ ಮನು ಅವಳನ್ನ ಮೀಟ್ ಆಗ್ತಾನೆ. ಈಗ ರೋಸ್ಮೇರಿ ಹೇಳ್ತಾಳೆ, ನನ್ ಲೈಫ್ ಅಲ್ಲಿ ನಿನ್ಗಿಂತ ಮುಂಚೆ ಒಬ್ಬ ವ್ಯಕ್ತಿ ಬಂದಿದ್ದ. ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ರೋಸ್ಮೇರಿ ಎಸ್ಟೇಟ್ ಮ್ಯಾನೇಜರ್ ಆಗಿದ್ದ ಲಾರೆನ್ಸ್ ಅನ್ನೋ ವ್ಯಕ್ತಿನ ಲವ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಆ ಮ್ಯಾನೇಜರ್ಗೆ ಒಬ್ಬ ಅಸಿಸ್ಟೆಂಟ್ ಕೂಡ ಇದ್ದಾನೆ. ರೋಸ್ಮೇರಿ ಅವ್ರ ತಾಯಿ ಟೀ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇವ್ರ ತಾಯಿಗೆ ಏನ್ ಚಿಂತೆ ಅಂದ್ರೆ ಆದಷ್ಟು ಬೇಗ ಮಗಳು ಮದ್ವೆ ಮಾಡ್ಬೇಕು ಅಂತ. ರೋಸ್ಮೇರಿ ಹೇಳ್ತಾಳೆ, ನನ್ಗೆ ಈಗ್ಲೇ ಮದ್ವೆ ಬೇಡ ಅಂತ. ಅವಳು ಡೈರಿ ಲಾರೆನ್ಸ್ ನ ಮೀಟ್ ಆಗೋದಕ್ಕೆ ಹೋಗ್ತಾ ಇರ್ತಾಳೆ. ಒಂದಿನ ಅವ್ರ ತಾಯಿಗೂ ಗೊತ್ತಾಗುತ್ತೆ ರೋಸ್ಮೇರಿ ಲಾರೆನ್ಸ್ ನ ಲವ್ ಮಾಡ್ತಿದ್ದಾಳೆ ಅಂತ. ಆದ್ರೆ ಅವನು ಮ್ಯಾನೇಜರ್, ನಾವು ಬಡವರು, ಅವನು ನಿಜವಾಗ್ಲೂ ನನ್ ಮಗಳನ್ನ ಮದ್ವೆ ಆಗ್ತಾನ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಲಾರೆನ್ಸ್ ಅವರ ಅಸಿಸ್ಟೆಂಟ್ ಲಾರೆನ್ಸ್ ನ ನೋಡಿ ಹೆದರೋದಕ್ಕೆ 2 ಕಾರಣ ಇದೆ. ಒಂದು, ಇವನು ತುಂಬಾ ಸ್ಟ್ರಿಕ್ಟ್. ಇನ್ನೊಂದು, ಸಮಟೈಮ್ಸ್ ಇವನು ಸೈಕೋ ತರ ನಡ್ಕೋತಾ ಇರ್ತಾನೆ. ಸಡನ್ ಆಗಿ ಕೋಪ ಬಂದ್ರೆ ಹಾಗೇನೆ ಸಡನ್ ಆಗಿ ಖುಷಿಯಾಗಿ ಕೂಡ ಇರ್ತಾನೆ. ಲಾರೆನ್ಸ್ಗೆ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ. ಹಾಗೆ ಕಟ್ ಮಾಡಿ ರೋಷನ್ ಹಾಗೂ ಅವನ್ ಫ್ರೆಂಡ್ಸ್ ನ ತೋರಿಸ್ತಾರೆ. ಒಂದು ಪಾಳು ಬಿದ್ದಿರೋ ಮನೇಲಿ ಕೂತ್ಕೊಂಡು ಇವರೆಲ್ಲ ಡ್ರಗ್ಸ್ ತಗೋತಾ ಇದ್ದಾರೆ. ಆಕ್ಚುಲಿ ಇದು ಟೀ ಎಸ್ಟೇಟ್ ಗೆ ಸೇರಿದ್ದ ಜಾಗ ಆಗಿರೋದ್ರಿಂದ ಲಾರೆನ್ಸ್ ಇವರಿಗೆಲ್ಲ ತುಂಬಾ ಸಲ ವಾರ್ನಿಂಗ್ ಕೊಟ್ಟಿರ್ತಾನೆ. ಅದಕ್ಕೆ ರೋಷನ್ ಹೇಳ್ತಾನೆ, ನೀನೇನು ಓನರ್ ಅಲ್ಲ, ಜಸ್ಟ್ ಮ್ಯಾನೇಜರ್ ಅಷ್ಟೇ, ಓವರ್ ಆಗಿ ಆಡ್ಬೇಡ ಅಂತ. ಇದ್ರಿಂದ ಲಾರೆನ್ಸ್ ಗೆ ತುಂಬಾ ಕೋಪ ಬಂದು ಅವ್ರಿಗೆಲ್ಲ ಸರಿಯಾಗಿ ಬೈದು ಕಳಿಸ್ತಾನೆ. ಈಗ ಲಾರೆನ್ಸ್ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರುವಾಗ ಅಲ್ಲಿಗೆ ರೋಷನ್ ಹಾಗೂ ಫ್ರೆಂಡ್ಸ್ ಬರ್ತಾರೆ. ವೆಯ್ಟ್ ಲಿಫ್ಟ್ ಮಾಡ್ತಾ ಇರ್ಬೇಕಾದ್ರೆ ರೋಷನ್ ಲೋಡ್ ಜಾಸ್ತಿ ಮಾಡ್ತಾನೆ. ಇದ್ರಿಂದ ಕೈ ಸ್ಲಿಪ್ ಆಗಿ ಕತ್ತಿನ ಭಾಗಕ್ಕೆ ತುಂಬಾ ಪೆಟ್ಟಾಗುತ್ತೆ. ಅದು ನಿನ್ ಜಾಗ ಅಂತ ತುಂಬಾ ಓವರ್ ಸೀನ್ ಕ್ರಿಯೇಟ್ ಮಾಡಿದೆ ಅಲ್ವಾ, ಹಾಗೇನೆ ಇದು ನಮ್ಮ ಏರಿಯಾ, ನಮ್ ಹತ್ರ ಇದೆಲ್ಲ ಬೇಡ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಇದ್ರಿಂದ ಲಾರೆನ್ಸ್ ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ. ಆಗ ಅಸಿಸ್ಟೆಂಟ್ ಬರ್ತಾನೆ. ಡ್ರಿಂಕ್ಸ್ ಮಾಡೋಣ ಅಂತ ಕರೆದಾಗ ಅಸಿಸ್ಟೆಂಟ್ ಗೆ ಸ್ವಲ್ಪ ಭಯ. ಇವನು ನಾರ್ಮಲ್ ಆಗಿದ್ರೇನೆ ಒಂಥರ ನಡ್ಕೋತಾನೆ, ಈಗ ಬೇರೆ ಅಪ್ಸೆಟ್ ಆಗಿದ್ದಾನೆ, ಏನ್ ಮಾಡ್ತಾನೋ ಅಂತ. ಇಬ್ರು ಸೇರ್ಕೊಂಡು ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಲಾರೆನ್ಸ್ ಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಬಾಟಲ್ ತೆಗೆದು ಅಸಿಸ್ಟೆಂಟ್ ತಲೆಗೆ ಹೊಡಿತಾನೆ. ಇದ್ರಿಂದ ತಲೆ ಗಾಯ ಆಗಿದ್ರಿಂದ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ಈ ವಿಷಯ ಗೊತ್ತಾಗಿದ್ರಿಂದ ರೋಸ್ಮೇರಿ ಹಾಗೂ ಅವ್ರ ತಾಯಿ ಅವನ್ನ ನೋಡ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಅಸಿಸ್ಟೆಂಟ್ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಲಾರೆನ್ಸ್ ಸಮಟೈಮ್ಸ್ ಕಾರಣನೇ ಇಲ್ದೆ ಕೋಪ ಮಾಡ್ಕೊಳ್ತಾನೆ. ಅವನಿಗೆ ಯಾವ್ದೋ ಮೆಂಟಲ್ ಇಲ್ನೆಸ್ ಇದೆ, ನೀನ್ ಬೇರೆ ಅವನ್ನ ಲವ್ ಮಾಡ್ತಾ ಇದ್ಯಾ, ಸ್ವಲ್ಪ ಹುಷಾರು ಅಂತ. ಆಕ್ಚುಲಿ ಇವಳ ಜೊತೆ ಮಾತಾಡುವಾಗ್ಲೂ ಲಾರೆನ್ಸ್ ತುಂಬಾ ಸಲ ಕೋಪ ಮಾಡ್ಕೊಂಡಿರ್ತಾನೆ. ಸೊ ಅಸಿಸ್ಟೆಂಟ್ ಹೇಳೋದ್ರಲ್ಲಿ ಪಾಯಿಂಟ್ ಇದೆ ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಸರಿ, ಲಾರೆನ್ಸ್ ಹತ್ರನೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅವನ್ ಮನೆಗೆ ಹೋಗ್ತಾಳೆ. ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದಾಗ ನೋ ರೆಸ್ಪಾನ್ಸ್. ಬ್ಯಾಕ್ ಸೈಡ್ ಇಂದ ಮನೆ ಒಳಗಡೆ ಹೋಗಿ ನೋಡಿದ್ರೆ ಅವನು ನೀರಲ್ಲಿ ಮುಳುಗಿ ಸತ್ತೋಗಿದ್ದಾನೆ ಅನ್ಸುತ್ತೆ. ಹತ್ರ ಬಂದಾಗ ಸಡನ್ ಆಗಿ ಎದ್ದು ನಿಂತ್ಕೋತಾನೆ. ಇದ್ರಿಂದ ಹೆದರಿದ್ದ ರೋಸ್ಮೇರಿ ಅಲ್ಲಿಂದ ಓಡ್ ಹೋಗ್ತಾಳೆ. ಲಾರೆನ್ಸ್ ಗೆ ಮೆಂಟಲ್ ಇಲ್ನೆಸ್ ಇದೆ ಅನ್ನೋದು ಕನ್ಫರ್ಮ್ ಆಗಿದ್ರಿಂದ ಇವಳು ಅವನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಕೆಲವು ತಿಂಗಳುಗಳು ಕಳೆದು ಹೋಗುತ್ತೆ. ಚರ್ಚಿಗೆ ಹೋಗಿ ರಿಟರ್ನ್ ಬಂದಾಗ ಲಾರೆನ್ಸ್ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬಂದು ಅವಳ ಜೊತೆ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆಗ ರೋಸ್ಮೇರಿ ಇಟ್ಟಿಗೆಯಿಂದ ಅವನ್ ತಲೆಗೆ ಹೊಡೆದಿದ್ರಿಂದ ಲಾರೆನ್ಸ್ ಗೆ ಪೆಟ್ಟಾಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ನಂತರ ಅವನ್ ರಿಲೇಟಿವ್ಸ್ ಬಂದು ಲಾರೆನ್ಸ್ ನ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಅಂತ ರೋಸ್ಮೇರಿ ಎಲ್ಲಾ ವಿಷಯನ ಮನುಗೆ ಹೇಳ್ತಾಳೆ. ಲಾರೆನ್ಸ್ ಸೈಕೋ ತರ ಆಡ್ತಿದ್ದ ಅಲ್ವಾ, ಅದೆಲ್ಲ ಪದೇ ಪದೇ ಇವಳಿಗೆ ನೆನ್ಪಾಗ್ತಾ ಇದೆ. ರೋಸ್ಮೇರಿ ಒಂಟಿಯಾಗಿನೇ ಇರೋದ್ರಿಂದ ಒಂದಿನ ರೋಷನ್ ಬರ್ತಾನೆ. ಎಷ್ಟು ದಿನ ತಾನೇ ಒಂಟಿಯಾಗಿರ್ತೀಯ, ನನ್ ಜೊತೆ ಇರ್ಬೋದಲ್ಲ ಅಂತ ಕೆಟ್ಟದಾಗಿ ಮಾತಾಡಿದ್ರಿಂದ ಟ್ರಿಗರ್ ಆಗಿದ್ದ ರೋಸ್ಮೇರಿ ಕತ್ತಿ ತಗೊಂಡು ಮರ್ಯಾದೆಯಾಗಿ ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಕೊಚ್ಚಾಕ್ ಬಿಡ್ತೀನಿ ಅಂತ ಹೆದರ್ಸ್ತಾಳೆ. ಇದ್ರಿಂದ ಟ್ರಿಗರ್ ಆಗಿದ್ದ ರೋಷನ್ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಕೊನೆಯದಾಗಿ ನನ್ನ ಮೀಟ್ ಆಗೋದಕ್ ಬಂದಾಗ ರೋಸ್ಮೇರಿ ಇದನ್ನೆಲ್ಲ ಹೇಳಿ ಆದಷ್ಟು ಬೇಗ ಮದ್ವೆ ಆಗೋಣ ಅಂತ ಹೇಳಿದ್ಲು. ಆದ್ರೆ ಅಷ್ಟ್ರಲ್ಲಿ ಯಾರು ಅವಳನ್ನ ಕೊಲೆ ಮಾಡ್ಬಿಟ್ರು ಅಂತ. ಸರಿ, ನೀನ್ ಹೊರಡು, ನಾವು ನೋಡ್ಕೋತೀವಿ ಅಂತ ಚಂದ್ರನ್ ನಾಯರ್ ಅವನ್ನ ಕಳಿಸ್ತಾರೆ.
ಫಸ್ಟ್ ಲಾರೆನ್ಸ್ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಲಾರೆನ್ಸ್ ಗೆ ಅಸಿಸ್ಟೆಂಟ್ ಆಗಿದ್ದ ವ್ಯಕ್ತಿನ ಮೀಟ್ ಆಗಿ ವಿಚಾರಿಸಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಲಾರೆನ್ಸ್ ಈಗ ಪೂರ್ತಿ ಸೈಕೋ ಆಗ್ಬಿಟ್ಟಿದ್ದಾನೆ. ಅವನ್ ಫ್ಯಾಮಿಲಿ ಅವನಿಗೆ ಮುಂಬೈನಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ನಾನು ಕೊನೆಯದಾಗಿ ಲಾರೆನ್ಸ್ ಫ್ಯಾಮಿಲಿ ಜೊತೆ ಫೋನ್ ಅಲ್ಲಿ ಮಾತಾಡದೆ, ಅದು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ. ಚಂದ್ರನ್ ನಾಯರ್ ಬೇರೇನಾದ್ರೂ ಕ್ಲೂ ಸಿಗುತ್ತಾ ಅಂತ ಹಗ್ಲು ರಾತ್ರಿ ಹುಡುಕ್ತಾ ಇರ್ತಾರೆ. ಪತ್ರೋಸ್ ಇವ್ರಿಗೆ ಅಡಿಗೆ ಮಾಡ್ಕೊಡೋದಕ್ಕೆ ಮನೆಗೇನೆ ಬರ್ತಾನೆ. ಕಾನ್ಸ್ಟೇಬಲ್ ಚಂದ್ರನ್ ನಾಯರ್ ಹತ್ರ ಕೇಳ್ತಾರೆ, ನಾವು ಇಲ್ಲಿಗೆ ಬಂದು 2 ವಾರ ಆಯ್ತು, ನಾನ್ ಮನೆಗೆ ಹೋಗ್ ಬರ್ಲಾ ಅಂತ. ಚಂದ್ರನ್ ನಾಯರ್ ಕೂಡ ಒಪ್ಕೊಂಡು ಅವನ್ನ ಕಳಿಸ್ತಾರೆ. ಈಗ ಇವರೊಬ್ರೆ ಇರೋದ್ರಿಂದ ಸೂಪರ್ ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಬರ್ತಾರೆ. ಹಾಗೆ ಕಟ್ ಮಾಡಿದ್ರೆ 2 ದಿನಗಳ ನಂತರ ಇನ್ಸ್ಪೆಕ್ಟರ್ ಟೀಮ್ ಜೊತೆಗೆ ಚಂದ್ರನ್ ನಾಯರ್ ಇದ್ದ ಸ್ಪಾಟ್ಗೆ ಬರ್ತಾರೆ. ಯಾಕಂದ್ರೆ ಚಂದ್ರನ್ ನಾಯರ್ ರೋಸ್ಮೇರಿ ಕೇಸ್ ನ ಕ್ರ್ಯಾಕ್ ಮಾಡಿ ಆರೋಪಿನ ಹಿಡಿದಿಟ್ಕೊಂಡಿರ್ತಾರೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ರೋಸ್ಮೇರಿನ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಪತ್ರೋಸ್. ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈಗ ಚಂದ್ರನ್ ನಾಯರ್ ಹೇಗೆ ಕಂಡು ಹಿಡಿದ್ರು ಅಂತ ತೋರಿಸ್ತಾರೆ. ಒಂದು ಸೀನ್ ನಲ್ಲಿ ಚಂದ್ರನ್ ನಾಯರ್ ಅಂಗಡಿಗೆ ಬಂದಾಗ ಅವರು ಏನನ್ನೋ ನೋಟಿಸ್ ಮಾಡಿರ್ತಾರೆ ಅಲ್ವಾ, ಈಗ್ಲೇ ಅವರು ಏನ್ ನೋಡಿದ್ರು ಅಂತ ತೋರಿಸ್ತಾರೆ. ಆಕ್ಚುಲಿ ಪತ್ರೋಸ್ ಡ್ರಿಂಕ್ಸ್ ಮಾಡಿರೋದನ್ನ ನೋಡಿರ್ತಾರೆ. ನಿಮ್ಗೆ ನೆನ್ಪಿದ್ರೆ ಒಂದು ಸೀನ್ ನಲ್ಲಿ ಪತ್ರೋಸ್ಗೆ ಡ್ರಿಂಕ್ಸ್ ಮಾಡು ಅಂತ ಇವರಿಬ್ರು ಫೋರ್ಸ್ ಮಾಡಿದಾಗ, ನನಗೆ ಕುಡಿಯೋ ಅಭ್ಯಾಸ ಇಲ್ಲ, ಬರೀ ಅಡಿಕೆ ತಿಂತೀನಿ ಅಂತ ಹೇಳಿರ್ತಾನೆ. ಆದ್ರೆ ಈಗ ಕುಡಿತಾ ಇರೋದ್ರಿಂದ ಇವರಿಗೆ ಡೌಟ್ ಶುರುವಾಗಿದೆ. ಹಾಗೇನೆ ಇನ್ನೊಂದು ಸೀನ್ ನಲ್ಲಿ ಚಂದ್ರನ್ ನಾಯರ್ ಸೌದೆ ತೆಗೆಯೋದಕ್ಕೆ ಅಂತ ಬಂದಾಗ ಏನನ್ನು ನೋಟಿಸ್ ಮಾಡಿರ್ತಾರೆ, ನೆನ್ಪಿದ್ಯಾ? ಆ ಸೌದೆ ಹತ್ರ ಪತ್ರೋಸ್ ಯೂಸ್ ಮಾಡ್ತಿದ್ದ ಸೇಮ್ ಬ್ರ್ಯಾಂಡ್ ನ ಅಡಿಕೆ ಪ್ಯಾಕೆಟ್ ಸಿಕ್ಕಿರುತ್ತೆ. ಸೊ ಪತ್ರೋಸ್ ನ ಮನೆ ಇಲ್ಲಿಂದ ತುಂಬಾ ದೂರದಲ್ಲಿ ಇದೆ. ಇವ್ರು ಇಲ್ಲಿಗ್ ಬಂದ ಮೇಲೆನೆ ಫುಡ್ ಕೊಡೋದಕ್ಕೋಸ್ಕರ ಇಲ್ಲಿಗ್ ಬರ್ತಿರೋದಾಗಿ ಹೇಳಿರ್ತಾನೆ. ಆದ್ರೆ ಈಗ ಅಡಿಕೆ ಪ್ಯಾಕೆಟ್ ಇಲ್ಲಿಗೆ ಹೇಗ್ ಬಂತು? ಇದು ನೋಡೋದಕ್ಕೆ ತುಂಬಾ ಹಳೆ ಪ್ಯಾಕೆಟ್ ತರನೇ ಇದೆ. ದಟ್ ಮೀನ್ಸ್ ರೋಸ್ಮೇರಿ ಕೊಲೆಗೂ ಪತ್ರೋಸ್ಗೂ ಏನೋ ಲಿಂಕ್ ಇರ್ಬೋದು ಅಂತ ಇವರಿಗೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಇನ್ಸ್ಪೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಆಕ್ಚುಲಿ ರೋಸ್ಮೇರಿ ಕೇಸ್ ನಲ್ಲಿ ಫಸ್ಟ್ ಎಂಕ್ವೈರಿ ಮಾಡಿದಾಗ ಸಂದೇಹ ಪಡೋರ್ ಲಿಸ್ಟ್ ಅಲ್ಲಿ ಪತ್ರೋಸ್ ಇರ್ಲಿಲ್ಲ. ಯಾಕಂದ್ರೆ ಪತ್ರೋಸ್ ಮನೆ ರೋಸ್ಮೇರಿ ಮನೆಯಿಂದ ತುಂಬಾ ದೂರದಲ್ಲಿದೆ. ಇಬ್ಬರ ನಡುವೆ ಯಾವುದೇ ಲಿಂಕ್ ಇರ್ಲಿಲ್ಲ ಅಂತ. ಆದ್ರೆ ರೋಸ್ಮೇರಿ ಮನೆಯಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಗಳನ್ನ ರೋಷನ್ ಹಾಗೂ ಮನು ಫಿಂಗರ್ ಪ್ರಿಂಟ್ಸ್ ಜೊತೆ ಕಂಪೇರ್ ಮಾಡಿ ನೋಡಿರ್ತಾರೆ. ಆದ್ರೆ ಮ್ಯಾಚ್ ಆಗಿಲ್ಲ. ರೋಸ್ಮೇರಿ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದ್ರಿಂದಾನೇ ಸತ್ತೋಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರಿಗೆ ಮನು ಹಾಗೂ ರೋಷನ್ ಮೇಲೆನೆ ಡೌಟ್ ಇತ್ತು. ಯಾಕಂದ್ರೆ ರೋಷನ್ ರೋಸ್ಮೇರಿಗೆ ತುಂಬಾ ಸಲ ಲವ್ ಟಾರ್ಚರ್ ಮಾಡ್ತಿದ್ದ. ಹಾಗೇನೆ ಮನು ಅವಳನ್ನ ಲವ್ ಮಾಡಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಇಷ್ಟು ವಿಷಯ ಇನ್ಸ್ಪೆಕ್ಟರ್ ಇಂದ ಗೊತ್ತಾದ್ಮೇಲೆ ಈಗ ಪತ್ರೋಸ್ ಫಿಂಗರ್ ಪ್ರಿಂಟ್ಸ್ ಜೊತೆ ಕೂಡ ರೋಸ್ಮೇರಿ ಕೇಸಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ನ ಕಂಪೇರ್ ಮಾಡಿ ನೋಡ್ಬೇಕು ಅಂತ ಇನ್ಸ್ಪೆಕ್ಟರ್ ಗೆ ಹೇಳ್ತಾರೆ. ಸೊ ಅವನ್ ಫಿಂಗರ್ ಪ್ರಿಂಟ್ಸ್ ತೆಗಿಬೇಕು. ಒಂದಿನ ಪತ್ರೋಸ್ ನ ಕರೆದು ಚಿಕನ್ ನಲ್ಲಿ ಜಾಸ್ತಿ ಖಾರ ಹಾಕಿ ಅವನಿಗೆ ತಿನ್ನೋದಕ್ಕೆ ಕೊಡ್ತಾರೆ. ತಿಂದಾಗ ತುಂಬಾ ಖಾರ ಇರೋದ್ರಿಂದ ನೀರ್ ಕೇಳ್ತಾನೆ. ಆಗ ಒಂದು ಗಾಜಿನ ಗ್ಲಾಸ್ ಅಲ್ಲಿ ನೀರ್ ಕೊಡ್ತಾರೆ. ಸೊ ಅವನು ನೀರ್ ಕುಡ್ದಿದ್ರಿಂದ ಆ ಗ್ಲಾಸ್ ನಲ್ಲಿ ಅವನ್ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಆಮೇಲೆ ಆ ಫಿಂಗರ್ ಪ್ರಿಂಟ್ಸ್ ನ ಕಲೆಕ್ಟ್ ಮಾಡಿ ಅದನ್ನ ಇನ್ಸ್ಪೆಕ್ಟರ್ ಗೆ ಕಳಿಸಿದ್ದಾರೆ. ಅದನ್ನ ರೋಸ್ಮೇರಿ ಕೇಸ್ ನಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಎಕ್ಸಾಕ್ಟ್ಲಿ ಮ್ಯಾಚ್ ಆಗಿದೆ. ಸೊ ಇವನೇ ರೋಸ್ಮೇರಿನ ಕೊಲೆ ಮಾಡಿರೋದು ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಅವನು ಬಂದಾಗ ತಗೋ ಡ್ರಿಂಕ್ಸ್ ಮಾಡು ಅಂತ ಹೇಳಿರ್ತಾರೆ. ಆದ್ರೆ ಇವನು ನಾನು ಕುಡಿಯಲ್ಲ, ನಿಮ್ಗೆ ಅವತ್ತೇ ಹೇಳ್ದೆ ಅಲ್ವಾ ಅಂತ ಡ್ರಾಮಾ ಮಾಡೋದಕ್ ಶುರು ಮಾಡ್ತಾನೆ. ಲೈಕ್ ಸುಮ್ನೆ ಡ್ರಾಮಾ ಮಾಡ್ತಾ ಇದೀಯಾ, ಕುಡಿ ಅಂತ ಹೆದರ್ಸಿದಾಗ ಪತ್ರೋಸ್ ಕೂಡ ವಾರ್ನಿಂಗ್ ಮಾಡ್ತಾನೆ. ಇದರಿಂದ ಟ್ರಿಗರ್ ಆಗಿದ್ದ ಚಂದ್ರನ್ ನಾಯರ್ ಅವನಿಗೆ ಸರಿಯಾಗಿ ಹೊಡೆದು ರೋಸ್ಮೇರಿನ ಯಾಕೆ ಕೊಲೆ ಮಾಡ್ದೆ ಹೇಳು ಅಂತ ಕೇಳಿದಾಗ ಪತ್ರೋಸ್ ಹೇಳ್ತಾನೆ, ಆಕ್ಚುಲಿ ಪತ್ರೋಸ್ ಇದ್ದಾನೆ ಅಲ್ವಾ, ಅವನು ಕಳ್ಬಟ್ಟಿ ಕಾಯಿಸೋ ಟೀಮ್ ನ ಇಟ್ಕೊಂಡು ಅದನ್ನ ಜನರಿಗೆ ಮಾರಿ ದುಡ್ಡು ಮಾಡ್ತಾ ಇರ್ತಾನೆ. ಪೊಲೀಸ್ಗೆ ಡೌಟ್ ಬಂದಿದ್ರಿಂದ ಅರೆಸ್ಟ್ ಮಾಡೋದಕ್ಕೆ ಈ ಜಾಗಕ್ಕೆ ಬಂದಾಗ ಎಲ್ರು ಹೆದ್ರಿ ಓಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೇನೆ ಪತ್ರೋಸ್ ಕೂಡ ಹೆದ್ರಿ ಓಡಿ ನೇರವಾಗಿ ರೋಸ್ಮೇರಿ ಮನೆ ಹತ್ರ ಬರ್ತಾನೆ. ಪೊಲೀಸ್ ಹೋಗೋವರೆಗೂ ಹೈಡ್ ಆಗ್ಬೇಕು ಅಂತ ಬ್ಯಾಕ್ ಡೋರ್ ಇಂದ ಒಳಗಡೆ ಬಂದಿರ್ತಾನೆ. ಆಗ ರೋಸ್ಮೇರಿ ಅಲ್ಲಿಗೆ ಬಂದು ಇವನ್ನ ನೋಡಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಕಿರ್ಚಬೇಡ ಅಂತ ಇವನು ಅವಳ ಬಾಯಿನ ಮುಚ್ಚಿ ಹಿಡ್ಕೊಂಡಿರ್ತಾನೆ. ಆದ್ರೆ ಅವಳು ಇವನ್ ಬೆರಳ್ನ ಕಚ್ಚಿ ಮತ್ತೆ ಕಿರ್ಚೋದಕ್ಕೆ ಟ್ರೈ ಮಾಡಿದ್ರಿಂದ ಎಲ್ಲಿ ಇವಳು ಕಿರ್ಚೋ ಶಬ್ದ ಪೊಲೀಸರಿಗೆ ಕೇಳಿ ನಾನು ಸಿಕ್ಕಾಕೊಳ್ತೀನಿ ಅನ್ನೋ ಭಯದಲ್ಲಿ ಅವಳ ತಲೆನ ಹಿಡಿದು ಗೋಡೆಗೆ ಗುದ್ದಿದ್ರಿಂದ ರೋಸ್ಮೇರಿ ತಲೆಗೆ ತುಂಬಾ ಪೆಟ್ಟಾಗಿ ಅವಳು ಅಲ್ಲೇ ಸತ್ತೋಗಿರ್ತಾಳೆ. ಆಗ್ಲೇ ಇವನು ಅಡಿಕೆ ತಿಂದು ಪ್ಯಾಕೆಟ್ ನ ಸೌದೆ ಹತ್ರ ಬಿಸಾಡಿ ಅಲ್ಲಿಂದ ಹೋಗಿರ್ತಾನೆ. ಸೊ ಹೀಗೇನೆ ಆ ಪ್ಯಾಕೆಟ್ ಆ ದಿನ ಚಂದ್ರನ್ ನಾಯರ್ ಅವರಿಗೆ ಸಿಕ್ಕಿರುತ್ತೆ. ಸೊ ಚಿಂಚುರಾಣಿ ಅವರಿಗೆ ಪ್ರೊಟೆಕ್ಷನ್ ಕೊಡೋದಕ್ ಬಂದು ಕೊನೆಗೆ ಒಂದು ಮಿಸ್ಟೀರಿಯಸ್ ಕೊಲೆ ಕೇಸ್ ನ ಸಾಲ್ವ್ ಮಾಡಿದ್ರಿಂದ ಚಂದ್ರನ್ ನಾಯರ್ ಅವರಿಗೆ ಗೋಲ್ಡ್ ಮೆಡಲ್ ಕೊಟ್ಟು ಗೌರವಿಸ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.